ರಾಜ್ಯದಲ್ಲಿ ಉತ್ತಮವಾಗಿ ಮುಂಗಾರಂತೂ ಆಗ್ತಾ ಇದೆ. ಬಟ್ ಮಳೆಯ ಜೊತೆಗೆ ಡೆಂಗಿ ಜ್ವರದ ಭೀತಿ ಮತ್ತೊಮ್ಮೆ ರಾಜ್ಯವನ್ನು ಕಾಡ್ತಾ ಇದೆ. ಡೆಂಗಿ ಜ್ವರಕ್ಕೆ ಬಿಬಿಎಂಪಿ ಅಂದರೆ ಬೆಂಗಳೂರು ವ್ಯಾಪ್ತಿ ನಂಬರ್ 1 ಸ್ಥಾನವನ್ನು ಪಡ್ಕೊಂಡಿದ್ರೆ ಕಲಬುರಗಿ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಮಳೆಗಾಲ ಆರಂಭ ಆದರೆ ಸಾಕು ಬೆಂಗಳೂರು ಸೇರಿದಂತೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಡೆಂಗಿ ಜ್ವರ ಶುರುವಾಗುತ್ತೆ. ಇದೀಗ ಅವಧಿಗೂ ಮೊದಲೇ ಮಳೆ ಆರಂಭ ಆದ ಹಿನ್ನೆಲೆಯಲ್ಲಿ ಡೆಂಗಿ ಜ್ವರ ಕೂಡ ಹೆಚ್ಚಾಗ್ತಾ ಇದೆ. ಖುದ್ದು ಆರೋಗ್ಯ ಇಲಾಖೆಯಲ್ಲಿ ದಾಖಲಾದ ಅಂಕಿಅಂಶಗಳ ಪ್ರಕಾರ ರಾಜ್ಯದಲ್ಲಿ ಜನವರಿ 1ರಿಂದ ಜೂನ್ 20ರವರೆಗೂ 2050 ಡೆಂಗಿ ಪ್ರಕರಣಗಳು ದಾಖಲಾಗಿದೆ. ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವಂತಹ 1020 ಜನ ಡೆಂಗಿ ಜ್ವರಕ್ಕೆ ಒಳಗಾಗಿದ್ದಾರೆ. ರಾಜ್ಯದಲ್ಲೇ ನಂಬರ್ 1 ಸ್ಥಾನವನ್ನು ಬೆಂಗಳೂರು ಈ ಮೂಲಕ ಪಡೀತಾ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ 110 ಡೆಂಗಿ ಪ್ರಕರಣಗಳು ದಾಖಲಾಗುವ ಮೂಲಕ ರಾಜ್ಯದಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಡೆಂಗು ಪ್ರಕರಣಗಳು ಇಲ್ಲಿವರೆಗೆ 110 ಕೇಸ್ ಆಗಿದ್ದಾವೆ. ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮದು ಸ್ವಲ್ಪ ಜಾಸ್ತಿ ಇದೆ. ಬಟ್ ಹೋದ ವರ್ಷ ಕಂಪೇರ್ ಮಾಡಿದ್ರೆ 24-25ರಲ್ಲಿ ನೋಡಿದ್ರೆ ಇದೇ ಟೈಮಲ್ಲಿ 176 ಕೇಸ್ ಇದ್ದು 110 ಕೇಸಸ್ ಇದ್ದಾವೆ. ಪ್ರಮಾಣ ಕಮ್ಮಿ ಇದೆ. ಬಟ್ ಜನರಿಗೆ ನಾನು ಒಂದು ಮಾತು ಹೇಳ್ತೀನಿ, ಅದರಲ್ಲಿ ನಾವು ಸಂತೋಷ ಪಡೋದೇನಿಲ್ಲ. ನಮ್ಮ ಕೆಲಸ ನಾವು ಮುಂದುವರಿಸಬೇಕು. ಅವೇರ್ನೆಸ್ ತರೋದಾಗ್ಲಿ, ಪರ್ಸನಲ್ ಪ್ರೊಟೆಕ್ಷನ್ ತಗೊಳ್ಳೋದಾಗ್ಲಿ, ಮತ್ತೆ ಸೋರ್ಸ್ ರಿಡಕ್ಷನ್ ಆಗಲಿ. ಆಮೇಲೆ ಈಗೊಂದು ಸ್ಲೋಗನ್ ಇದೆ, ಕ್ಲೀನ್ ಕ್ಲಿಯರ್ ಚೆಕ್ ಅಂತೇಳಿ. ಅಂದರೆ ಮೊದಲು ನೀವು ತಪಾಸಣೆ ಮಾಡಬೇಕು, ಸ್ವಚ್ಛತೆಗೊಳಿಸಬೇಕು, ಮತ್ತು ಅದಕ್ಕೆ ನೀರು ಏನು ಲಾರ್ವಾ ಏನು ಕಾಣ್ತಾವೆ